ಶ್ರೀ ಕೇಶವನಾಥೇಶ್ವರ ಗುಹೆ ಒಳಗಡೆ ಇದು ನದಿ. ಇಲ್ಲಿ ಒಂದು ಸಪ್ತ ನದಿಗಳ ನೀರಿಲ್ಲಿ ಬರುತ್ತೆ ಅಂತ ಪ್ರತೀತಿ ಇದೆ. ನಾಗಬನ ಇದೆ. ಇದು ಗುಡ್ಡ, ಈ ಥರ ಮೇಲೆ ಗುಡ್ಡ ಎಲ್ಲ ಇದೆ. ಇದು ಗುಹೆ. ಈ ಗುಹೆ ಒಳಗಡೆ ಹೋಗಿ ದೇವರ ದರ್ಶನ ಮಾಡಬೇಕು. ಇಲ್ಲಿ ಮೀನುಗಳಿದ್ದಾವೆ, ತುಂಬ ಕಾಲೆತ್ತಾ ಹೋಗಬೇಕು. ಮೀನುಗಳಿದ್ದಾವೆ ಇಲ್ಲಿ ನೋಡಿ. ಮೀನುಗಳು ಏನು ಮಾಡಲ್ಲ, ಇದೆಲ್ಲ ದೇವರ ಮೀನುಗಳು. ಕಾಲಿಗೆಲ್ಲ ಇದು ಮಾಡ್ತವೆ, ಹೆದರುವಂಗಿಲ್ಲ. ತುಂಬ ದೊಡ್ಡ ಮೀನುಗಳಿದ್ದಾವೆ, ಬಟ್ ಏನು ಹೆದರುವಂಥದ್ದಿಲ್ಲ. ದೇವರ ಮೀನುಗಳಂತ ಈ ಥರ ಗುಹೆ ಒಳಗಡೆ ಹೋಗಬೇಕು. ಇಲ್ಲಿ ನಂದಿ ಇದ್ದಾರೆ, ಅದು ಈಶ್ವರ. ಈಗ ನಮ್ಮ ಗುರುಗಳು ಹೇಳಿದಾಗೆ, ಭಟ್ರು ಹೇಳಿದಾಗೆ, ಇಲ್ಲಿ ಶಿವ ಮತ್ತು ಪಾರ್ವತಿ ತಪಸ್ಸು ಮಾಡಿದ್ರು. ಅಲ್ಲಿ ಒಳಗಡೆ ಉದ್ಭವ ಅಲ್ಲಿ ಲಿಂಗ ಇದೆ. ಅಲ್ಲಿ ಯಾರಿಗೂ ಅಲವು ಹೋಗೋಕ್ಕಿಲ್ಲ. ಅಲ್ಲಿ ಸಪ್ತ ನದಿಗಳನ್ನು, ಇದು ಗಂಗಾ, ಯಮುನಾ, ಸರಸ್ವತಿ, ಸಿಂಧು, ನರ್ಮದಾ, ಗೋದಾವರಿ ಎಲ್ಲ ದೇವ್ರ ನೀರು ಅಲ್ಲಿ ಅಭಿಷೇಕ ಆಗಿ ಈ ನೀರಿಲ್ಲಿ ತುಂಬಿಕೊಂಡು ಇಲ್ಲಿ ಬರುತ್ತೆ. ಇಲ್ಲಿ ಒಂದು ಉದ್ಭವ ಲಿಂಗ ಇದೆ. ಇಲ್ಲಿ ಕೈ ಮುಟ್ಟಿ ನಾವು ನಮಸ್ಕರಿಸಿ ಈಶ್ವರ ಲಿಂಗನ ಹತ್ರ ಬೇಡ್ಕೊಂಡ್ರೆ ಪ್ರತೀತಿ ಇದೆ. ಕೇಶವನಾಥೇಶ್ವರ ಇದು ಈ ಥರ ಇದೆ. ಅದು ಸ್ವಾಮಿ ಬರ್ತಾ ಇದ್ದಾರೆ. ಇಲ್ಲೆಲ್ಲ ಈ ಕಾಲಲ್ಲಿ ಮೀನುಗಳಿದ್ದಾವೆ. ತುಂಬ ಪ್ರಶಾಂತವಾದ ಸ್ಥಳ.